ಗುಡ್ ಆಫ್ಟರ್ನೂನ್ ಫ್ರೆಂಡ್ಸ್. ಆಲ್ ಇಂಡಿಯಾ ಟ್ರಿಪ್ ಆಗೋಯ್ತು. ಸೊ 120 ದಿನಗಳ ಭಾರತ ಖಂಡ ಯಾತ್ರೆ ಎಲ್ಲ ಫುಲ್ ಮುಗೀತದು. ನಾಳೆ ನಿಮಗೆ ಆಲ್ ಇಂಡಿಯಾ ಟ್ರಿಪ್ ಯಾವ ಥರ ಬುಕ್ ಮಾಡ್ಕೋಬೇಕು, ರೂಟ್ ಮ್ಯಾಪ್ ಯಾವ ಥರ ಅಂದ್ಬಿಟ್ಟು ನಾಳೆ ಎಲ್ಲ ಫುಲ್ ನಿಮ್ಮ ಡೀಟೇಲ್ಸ್ ಆಗಿ ತಿಳಿಸ್ತಾ ಹೋಗ್ತೀನಿ. ಸೊ ಇವಾಗ 120 ದಿನಗಳ ಭಾರತ ಖಂಡ ಯಾತ್ರೆ ನೋಡ್ಕೊಂಡ್ರೆ ಬಂದ್ಬಿಟ್ಟು ಸೊ ಒಂದು ಚಿಕ್ಕ ಸ್ಟೇಟ್ ಹೋದರೆ ಸಹ 10 ವೀಡಿಯೋ 20 ವೀಡಿಯೋ ಮಾಡ್ತಾರೆ ಗೊತ್ತಲ್ಲ. ಸೊ ದೊಡ್ಡ ದೊಡ್ಡ ವೀಡಿಯೋ ಅದು ಬಜೆಟ್ ಎಷ್ಟು, ಹೆಂಗೆ ಹೋಗಬೇಕು, ಯಾವ ಥರ ಟ್ರಾವೆಲ್ ಅಂದ್ಬಿಟ್ಟು ಎಲ್ಲ ಮಾಡ್ತಾ ಇರ್ತಾರೆ. ಸೊ ನಾವು ಅದರಲ್ಲಿ ಬಂದ್ಬಿಟ್ಟು ಆಲ್ ಇಂಡಿಯಾ ಫುಲ್ ಸುತ್ತಿದೆ ಗೊತ್ತಲ್ಲ. ಈ ಕನ್ಯಾಕುಮಾರಿಂದ ಸ್ಟಾರ್ಟ್ ಮಾಡಿಬಿಟ್ಟು ಸೊ ಇಂಡಿಯಾ ಫುಲ್ಲು ಕವರ್ ಮಾಡಿದ್ದೀನಿ. ನಮ್ಗೆ ಅಟ್ಲೀಸ್ಟ್ ಒಂದು 2 ವೀಡಿಯೋ ಮಾಡೋದು ಬೇಡ, ಬಟ್ ಯಾವ ಥರ ಬಜೆಟ್ ಅದ್ರ ಪ್ಲಾನಿಂಗ್ ಬಗ್ಗೆ. ಸೊ ಅದಕ್ಕೆ ಬಂದ್ಬಿಟ್ಟು ನಾನು ಇದ್ರ ಬಗ್ಗೆ ಒಂದು ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಬಗ್ಗೆ ನಾಳೆ ಇನ್ನೊಂದು ನಿಮ್ಗೆ ಒಂದು ಇಂಟ್ರೆಸ್ಟಿಂಗ್ ವೀಡಿಯೋ ಮಾಡ್ತೀನಿ. ಸೊ ಟೋಟಲ್ ಬಜೆಟ್ ಎಷ್ಟಾಗುತ್ತೆ, ಯಾವ ಥರ ಬಜೆಟ್ ಬುಕ್ ಮಾಡ್ಕೋಬೇಕು, ರೂಟ್ ಮ್ಯಾಪ್ ಯಾವ ಥರ ಬುಕ್ ಮಾಡ್ಕೋಬೇಕು ಅಂದ್ಬಿಟ್ಟು ನಿಮಗೆ ನಾಳೆ ಒಂದು ವೀಡಿಯೋದಲ್ಲಿ ಕ್ಲಾರಿಟಿಯಾಗಿ ಸೊ ನಿಮಗೊಂದು ವಿವರಣೆ ಕೊಡ್ತಾ ಹೋಗ್ತೀನಿ. ಸೊ ಇವಾಗ ಪ್ರೆಸೆಂಟ್ ಬಂದ್ಬಿಟ್ಟು ನಾವು ಮ್ಯಾಪಲ್ಲಿ ಬಂದುಬಿಟ್ಟು ನೋಡ್ಕೊಂಡ್ರೆ ಸೊ ನಾವು ಫಸ್ಟು ನಿಮ್ಗೆಲ್ರಿಗೂ ಗೊತ್ತೇ ಇರ್ಬೋದು. ಸೊ ಏಪ್ರಿಲ್ 16ನೇ ತಾರೀಕು ಇದೇ ಒಂದು ಕನ್ಯಾಕುಮಾರಿ ನೋಡಿ. ಈ ಒಂದು ಕನ್ಯಾಕುಮಾರಿ ಈ ಪ್ಲೇಸಲ್ಲಿ ನಮ್ಮ ಟ್ರಿಪ್ ಸ್ಟಾರ್ಟ್ ಆಗುತ್ತೆ. ಸೊ ನಾನು ಸ್ಟಾರ್ಟ್ ಮಾಡಿದ್ದು ಬಂದ್ಬಿಟ್ಟು ಏಪ್ರಿಲ್ 14ಇಂದನೇ ನಾನೆಲ್ಲ ಫುಲ್ ಇದೇ ಬಗ್ಗೆ ಒಂದು ಇಂಟ್ರೊಡ್ಯೂಸ್ ಮಾಡ್ತೀನಿ, ಯಾವ ಥರ ಟ್ರಿಪ್ ಅಂದ್ಬಿಟ್ಟು ನಾನು ಸ್ಟಾರ್ಟ್ ಮಾಡಿದ್ದು ಏಪ್ರಿಲ್. ಸೊ ನೀವು ನೋಡ್ತಾ ಇದ್ದಂಗೆ ಏಪ್ರಿಲ್ 16 ಇದೇ 2025 ಏಪ್ರಿಲ್ 16ಗೆ ನಮ್ಮ ಟ್ರಿಪ್ಪು ಈ ಒಂದು ಪ್ಲೇಸ್ ಕನ್ಯಾಕುಮಾರಿ. ಸೊ ಈ ಒಂದು ಕನ್ಯಾಕುಮಾರಿ ಅಂದರೆ ಯಾವುದೇ ಥರ ಪ್ಲಾನಿಂಗ್ ಇರಲಿಲ್ಲ, ಏನೂ ಇರಲಿಲ್ಲ, ಜಸ್ಟ್ ಲೈಟಾಗಿ ಅದನ್ನು ಪ್ಲಾನಿಂಗ್ ಮಾಡಿದ್ವಿ. ಸೊ ಈ ಥರ ಸ್ಟೇಟಲ್ಲಿ ಹೋಗಬೇಕು, ಈ ಥರ ಇಲ್ಲಿ, ಬಟ್ ಸ್ಟೇ ಅಂತೂ ಯಾವುದು ಪ್ಲಾನಿಂಗ್ ಇಲ್ಲ, ಮತ್ತು ರೂಟ್ ಮ್ಯಾಪ್ ಏನು ಪ್ಲಾನಿಂಗ್ ಇಲ್ಲ, ಏನೂ ಇಲ್ಲ. ಜಸ್ಟ್ ಈ ಥರ ಫಸ್ಟ್ ಒಂದೊಂದು ಸ್ಟೇಟ್ ಎಲ್ಲ ಫುಲ್ ಕವರ್ ಮಾಡ್ಬೇಕು. ಈ ಥರ ಅಂದರೆ ಪ್ಲೇಸಸ್ ಮಾತ್ರ ಯಾವ ಪ್ಲೇಸ್ ಅಂದ್ಬಿಟ್ಟು ಅದಕ್ಕೆ ಮಾತ್ರ ಬುಕ್ ಮಾಡ್ಕೊಂಡಿದ್ದು. ನಾವು ಪ್ರೆಸೆಂಟ್ ನಾವು ಸ್ಟಾರ್ಟ್ ಮಾಡಿದ್ದು ನೋಡ್ಕೊಂಡ್ರೆ ಬಂದ್ಬಿಟ್ಟು ನೋಡಿ ಈ ಒಂದು ಕನ್ಯಾಕುಮಾರಿ. ಸೊ ಕನ್ಯಾಕುಮಾರಿ ರಾಕ್ ಮೆಮೋರಿಯಲ್ ಏನಿದೆ ನೋಡ್ಬೋದು, ಬಟ್ ವಿವೇಕಾನಂದ ರಾಕ್ ಮೆಮೋರಿಯಲ್ ಈ ಒಂದು ಪ್ಲೇಸಲ್ಲಾದರೆ ನಾವು ಫಸ್ಟು 16 ಏಪ್ರಿಲಾಗಿ ಸ್ಟಾರ್ಟ್ ಮಾಡಿದೆ ಗೊತ್ತಲ್ಲ, ನಿಮ್ಗೆ ಎಲ್ರಿಗೂ ಗೊತ್ತೇ ಇರ್ಬೋದು. ಸೊ ನಾನು ಅಲ್ಲಿ ಹೋಗ್ಬಿಟ್ಟು ಫಸ್ಟ್ ಟೈಮ್ ಎಲ್ಲ ಫುಡ್ ಮಾಡಿಕೊಂಡು ಸೊ ನಿಮಗೆ ಲೈಕ್ ಅಲ್ಲಿ ಚಪಾತಿ ಸೊ ರೋಟಿ ಎಲ್ಲ ಫುಲ್ ಇದು ಮಾಡ್ಕೊಂಡು ನಿಮ್ಗೆ ಅಲ್ಲಿ ಗೊತ್ತೇ ಇರ್ಬೋದು. ಫುಡ್ ಮಾಡಿಕೊಂಡು ಚಿಕ್ಕ ಗ್ಯಾಸ್ ತಗೊಂಡು ನಾನು ಎಲ್ಲ ಊಟ ಮಾಡಿಕೊಂಡು ಸೊ ಫಸ್ಟ್ ದಿನ ಸ್ಟಾರ್ಟ್ ಮಾಡಿದೆ. ಈ ಕನ್ಯಾಕುಮಾರಿ ಎಲ್ಲ ಫುಲ್ ಕವರ್ ಮಾಡ್ಕೊಂಡು ನಾವು ಕನ್ಯಾಕುಮಾರಿಯಿಂದ ಹೋಗಿದ್ದು ಬಂದ್ಬಿಟ್ಟು ನಾವು ನೆಕ್ಸ್ಟ್ ಹಂಗೆ ರಾಮೇಶ್ವರಂ. ಸೊ ನಾವು ನೆಕ್ಸ್ಟು ಬಂದ್ಬಿಟ್ಟು ಇಲ್ಲಿ ರಾಮೇಶ್ವರಂ ಹೋಗಿದ್ದೀವಿ ಗೊತ್ತಲ್ಲ, ಮದುರೈ ಹೋಗಿದೆ. ಕನ್ಯಾಕುಮಾರಿಯಿಂದ ಸ್ಟ್ರೈಟ್ ರಾಮೇಶ್ವರಂ, ಇಲ್ಲ ಮದುರೈ ಹೋಗಿ ಮದುರೈಯಿಂದ ನೆಕ್ಸ್ಟ್ ರಾಮೇಶ್ವರಮಿಂದ ನಾವು ಹೋಗ್ಬಿಟ್ಟಂಗೆ ಫುಲ್ಲು ಇಲ್ಲಿ ಬಂದ್ಬಿಟ್ಟು ನೋಡಿ ಮದುರೈ ಮೀನಾಕ್ಷಿ ಟೆಂಪಲ್. ಇದು ಬಂದ್ಬಿಟ್ಟು ಮೇಯ್ನ್ ಅಂದರೆ ಇದಕ್ಕೆ ಬಂದ್ಬಿಟ್ಟು ತಮಿಳ್ನಾಡಿಗೆ ಮೇಯ್ನ್ ಅಂದರೆ ಒಂದು ಒಳ್ಳೆ ದೊಡ್ಡ ಟೆಂಪಲ್ ಅಂದರೆ ಇದು ಬಂದ್ಬಿಟ್ಟು ರಾಮೇಶ್ವರಂ. ಮತ್ತು ಮದುರೈ ನೋಡಿಕೊಂಡು ನಾವು ನಿಮ್ಗೆ ಗೊತ್ತಲ್ಲ ಎಲ್ಲ ಫುಲ್ ಮದುರೈ ತುಂಬ ಬಿಸಿಲಾವತ್ತು ಮದುರೈಗೆ. ಸೊ ಟೆಂಪಲ್ ಇನ್ನೂ ಎಲ್ಲ ಕನ್ಸ್ಟ್ರಕ್ಷನ್ ಆಗ್ತಾಯಿತ್ತು. ಆ ಒಂದು ಟೆಂಪಲ್ ಕವರ್ ಮಾಡಿಕೊಂಡು ನಾವು ಅದ್ರ ನೆಕ್ಸ್ಟ್ ರಾಮೇಶ್ವರಂ ಬರ್ತೀವಿ. ರಾಮೇಶ್ವರಂ ನೋಡ್ಕೊಂಡು ರಾಮೇಶ್ವರಮಿಂದ ನೆಕ್ಸ್ಟ್ ನಾವು ಹಂಗೆ ಪಾಂಡಿಚೇರಿ ಇಲ್ಲ ತಂಜಾವೂರು ಟೆಂಪಲ್ ನೋಡ್ತೀವಿ. ಸರ್ ಬಟ್ ತಂಜಾವೂರು ಟೆಂಪಲ್ ಕವರ್ ಮಾಡಿಕೊಂಡು ಹಂಗೆ ಪಾಂಡಿಚೇರಿ ಹೋಗ್ತೀವಿ. ನಾವು ಪಾಂಡಿಚೇರಿ ಎಲ್ಲ ಕವರ್ ಮಾಡಿಕೊಂಡು ನೆಕ್ಸ್ಟ್ ಇಲ್ಲಿ ಸ್ವಲ್ಪ ಪ್ಲೇಸಸ್ ನೋಡ್ತೀವಿ ನಾವು. ಪಾಂಡಿಚೇರಿ ನಿಯರ್ ಪ್ಲೇಸಸ್ಸು ತಂಜಾವೂರು ಇದೆಲ್ಲ ನೋಡ್ಕೊಂಡ್ಬಿಟ್ಟು ಇಲ್ಲಿಂದ ನಾವೇನಾಗ್ತೀವಿ ಸೀದಾ ಚೆನ್ನೈಗೆ ರೀಚ್ ಆಯ್ತೀವಿ ನಾವು. ಸೊ ಚೆನ್ನೈ ಎಲ್ಲೆಲ್ಲ ಫುಲ್ ಇಲ್ಲಿಂದ ಅರುಣಾಚಲಂ ಹೋಗ್ತೀವಿ ನಾವು. ಮತ್ತು ರಾಮೇಶ್ವರಂ ಹೋಗಿ ರಾಮೇಶ್ವರದಿಂದ ಅರುಣಾಚಲಂ ನೋಡ್ಕೊಂಡು ಅರುಣಾಚಲಮಿಂದ ನೆಕ್ಸ್ಟ್ ಹಂಗೆ ನಾವು ಬಂದ್ಬಿಟ್ಟು ಮದುರೈ ಮೀನಾಕ್ಷಿ ಆವಾಗಲೆಲ್ಲ ಕವರ್ ಮಾಡಿಬಿಟ್ಟಿರ್ತೀವಿ. ಪಾಂಡಿಚೇರಿ ಬರ್ತೀವಿ. ಪಾಂಡಿಚೇರಿಯಲ್ಲಿ ನಿಮ್ಗೆ ಗೊತ್ತಿರ್ಬೋದು ನನಗೆ ರೂಮೇ ಸಿಕ್ಕಲಿಲ್ಲ. ಸೊ ಕನ್ಯಾಕುಮಾರಿಯಲ್ಲಿ ಸಹ ಸ್ಟೇ ಮಾಡೋಕ್ಕೂ ಸೊ ತುಂಬ ಡೇಂಜರು, ಅಂದರೆ ಅಷ್ಟೊಂದು ಪ್ಲೇಸಸ್ ಏನು ಚೆನ್ನಾಗಿಲ್ಲ. ಸಿಂಗಲ್ ಸ್ಟೇ ಮಾಡೋಕ್ಕೆ ಗೊತ್ತಲ್ಲ, ತುಂಬ ಕಷ್ಟಪಟ್ಟೆ ನಾವು. ಟೆಂಟು ಇಲ್ಲಿ ಹಾಕೋಕ್ಕಾಗಲ್ಲ, ನಿಮಗೆಲ್ಲ ಗೊತ್ತಿರ್ಬೋದು. ಸೊ ಟೆಂಟ್ ಹಾಕಿದ್ರೆ ನಿಮ್ಗೆ ಪಕ್ಕ ವಾಶ್ರೂಮ್ ಎಲ್ಲ ಫುಲ್ ಅಡ್ಜಸ್ಟ್ ಆಗಿ ಬಂದಿರಬೇಕು. ಆ ಪ್ಲೇಸಲ್ಲಿ ಮಾತ್ರ ಟೆಂಟ್ ಹಾಕೋಕ್ಕಾಗುತ್ತೆ, ಏನೂ ಇಲ್ಲ ಅಂದರೆ ಟೆಂಟ್ ಹಾಕೋಕ್ಕೆ ತುಂಬ ಕಷ್ಟ. ಸೊ ಇಲ್ಲಾಂದರೆ ನಾವು ರೂಮ್ ಮಾಡಿದ್ವಿ. ಮತ್ತೆ ಬಂದ್ಬಿಟ್ಟು ಸೊ ನೆಕ್ಸ್ಟು ನಮಗೆ ಸೊ ಇಲ್ಲಿ ಬಂದ್ಬಿಟ್ಟು ನಮಗೆ ಚೆನ್ನೈಯಲ್ಲಿ ಬಂದ್ಬಿಟ್ಟು ನಮಗೆಲ್ಲ ಫುಲ್ ರೂಮೇ ಸಿಗ್ಲಿಕ್ಕೆ ಗೊತ್ತಲ್ಲ, ರೂಮು ತುಂಬ ಕಾಸ್ಟ್ಲಿ ಇತ್ತೆಲ್ಲ ಫುಲ್ಲು. ಚೆನ್ನೈ ಇದಾಗ್ಬಿಟ್ಟು ನಾವು ಪಾಂಡಿಚೇರಿ ಬಂದ್ಬಿಟ್ಟು ಪಾಂಡಿಚೇರಿ ಎಲ್ಲೆಲ್ಲ ನಾವು ರೂಮು ತುಂಬ ಸ್ಟ್ರಗಲ್ ಪಟ್ಟಿವೆ ನಾವು ರೂಮೆಲ್ಲ. ಮತ್ತು ಇಲ್ಲಿ ಬಂದ್ಬಿಟ್ಟು ಪಾಂಡಿಚೇರಿಯಲ್ಲಿ ನಿಮಗೆ ಎಲ್ಲ ಫುಲ್ ಒಂದು ವೇಲ ಸಿಟಿ ಎಲ್ಲ ಫುಲ್ ಕವರ್ ಮಾಡಿದ್ದೀನಿ. ಪಾಂಡಿಚೇರಿಯಲ್ಲಿ ಬಂದ್ಬಿಟ್ಟು ತುಂಬ ಚೆನ್ನಾಗಿತ್ತಲ್ಲ, ಇಲ್ಲೆಲ್ಲ ಒಳ್ಳೆ ಎಲ್ಲ ಪ್ಲೇಸಸ್ ಎಲ್ಲ ತೋರಿಸಿದ್ದೀನಿ. ಪಾಂಡಿಚೇರಿ ಬೀಚ್ ಆಗಿರ್ಬೋದು, ಅಲ್ಲೊಂದು ಸಿಟಿ ಆಗಿರ್ಬೋದು ನಿಯರು, ಅಲ್ಲೊಂದು ಸೀಕ್ರೆಟ್ ಸಿಟಿ ವೇಲೂರು ಅದೆಲ್ಲ ತೋರಿಸ್ತೀನಿ. ನೆಕ್ಸ್ಟ್ ನಾವು ಇಲ್ಲಿಂದ ರೀಚ್ ಆಗಿ ಬಂದ್ಬಿಟ್ಟು ಚೆನ್ನೈ. ಸೊ ಚೆನ್ನೈಯಲ್ಲಿ ನಿಮಗೆ ಅಮ್ಮ ಅವರ ಸಮಾಧಿ ತೋರಿಸಿದ್ದೀನಿ, ಜಯಲಲಿತಮ್ಮ ಅವರ ಸಮಾಧಿ. ನೆಕ್ಸ್ಟ್ ನಿಯರ್ ಸಿಟಿ ಎಲ್ಲ ಕವರ್ ಮಾಡಿದ್ದೀನಿ. ಅಲ್ಲಿ ಬಂದ್ಬಿಟ್ಟು ಮೇನ್ ಬೀಚು. ಸೊ ಬೀಚಸ್ಸು ತೋರಿಸಿದ್ದೀನಿ ನಿಮಗೆಲ್ಲ ಫುಲ್ ಚೆನ್ನೈ ಗೊತ್ತಲ್ಲ. ಮೆರೀನಾ ಬೀಚ್ ನಾವೆಲ್ಲ ಫುಲ್ ಕವರ್ ಮಾಡಿದ್ವಿ. ಮೆರೀನಾ ಬೀಚ್ ಹೋದ ತಕ್ಷಣ ನಾವು ಹೋಗಿದ್ದು ಬಂದ್ಬಿಟ್ಟು ತಿರುಪತಿ ಸೀದಾ ಆಂಧ್ರ. ಸೊ ಆಂಧ್ರದಾಗ ಎಂಟ್ರಿ ಅದು ನಾವು ತಿರುಪತಿಯೇ ಹೋಗ್ತೀವಿ. ತಿರುಪತಿಯೆಲ್ಲ ಬಂದ್ಬಿಟ್ಟು ತಿರುಪತಿಯೆಲ್ಲ ಸ್ವಲ್ಪ ಎಲ್ಲ ನೋಡ್ಕೊಂಡ್ಬಿಟ್ಟು ಅಲ್ಲಿಂದ ನಾವು ಸೊ ನಾವು ಏನು ಮಾಡ್ತೀವಿ ಸೀದಾ ಹೈದ್ರಾಬಾದ್ಗೆ ಹೋಗ್ಬಿಡ್ತೀವಿ ನಾವು. ಅಂದರೆ ಈ ಕಡೆ ಹೋಗೋಕ್ಕಾಗಲ್ಲ, ಫಸ್ಟ್ ಹೈದ್ರಾಬಾದ್ಗೆ ಹೋಗ್ಬಿಡ್ತೀವಿ. ಹೈದ್ರಾಬಾದಲ್ಲಿ ಎಲ್ಲ ಫುಲ್ ಇಲ್ಲಿ ಇದೆ. ಬಟ್ ತೆಲಂಗಾಣ ಸ್ವಲ್ಪ ಎಕ್ಸ್ಪ್ಲೋರ್ ಮಾಡ್ಕೊಂಡು ತೆಲಂಗಾಣದಿಂದ ನಾವು ಸೀದಾ ಬರ್ತೀವಿ ಅಮರಾವತಿನ ಕವರ್ ಮಾಡ್ಕೊಂಡು ಇದು ವಿಜಯವಾಡ ಅಮರಾವತಿ. ಮತ್ತು ನೆಕ್ಸ್ಟ್ ಇಲ್ಲಿ ಸ್ವಲ್ಪ ಪ್ಲೇಸಸ್ ನೋಡ್ತೀವಿ ನಾವು. ಸ್ವಲ್ಪ ಪ್ಲೇಸಸ್ ನೋಡ್ಕೊಂಡ್ಬಿಟ್ಟು ಕವರ್ ಮಾಡ್ಕೊಂಡು ನೆಕ್ಸ್ಟ್ ಇಲ್ಲಿಂದ ನಾವು ಸೀದಾ ಹೋಗ್ತೀವಿ ಪೂರಿ ಜಗನ್ನಾಥ್ ಗೊತ್ತಲ್ಲ. ಸೊ ಪೂರಿ ಜಗನ್ನಾಥ್ ನೋಡಿ ಇದು ಬಂದ್ಬಿಟ್ಟು ಹೈದ್ರಾಬಾದಲ್ಲಿ ನಿಮಗೆಲ್ಲ ಫುಲ್ ಚಾರ್ಮಿನಾರ್ ತೋರಿಸ್ತೀನಿ. ಚಾರ್ಮಿನಾರ್ ಎಲ್ಲ ಇಲ್ಲಿ ಹೈದ್ರಾಬಾದು ತುಂಬ ಚೆನ್ನಾಗಿತ್ತು. ಯಾಕಂದರೆ ಸಿಟಿ ಆಗಿರ್ಬೋದು, ಅಲ್ಲೆಲ್ಲ ಹುಸೇನ್ ಸಾಗರು, ಚಾರ್ಮಿನಾರು, ಬಿರ್ಲಾ ಟೆಂಪಲ್ ಇದೆಲ್ಲ ಕವರ್ ಮಾಡಿದ್ವಿ ನಾವು ಹೈದ್ರಾಬಾದಲ್ಲಿ. ನೋಡ್ಕೊಂಬಿಟ್ಟು ನಾವು ನೆಕ್ಸ್ಟ್ ರೀಚ್ ಆಗಿಬಿಟ್ಟು ಫಸ್ಟ್ ಪೂರಿ ಜಗನ್ನಾಥ್ ಮಂದಿರ. ಸೊ ಜಗನ್ನಾಥ ಹತ್ರ ಹೋಗ್ಬೇಕಂತ ಗೊತ್ತಲ್ಲ, ಲೈಫಲ್ಲಿ ಜೀವನದಲ್ಲಿ ಒಂದು ಸತಿ ಅವರು ಜಗನ್ನಾಥ ಅವರ ದರ್ಶನ ಮಾಡ್ಬೇಕಂತ ಹೇಳ್ತಾರೆ.
ಇದು ಬಂದ್ಬಿಟ್ಟು ಪೂರಿ ಜಗನ್ನಾಥ. ನಾವು ಪೂರಿ ಜಗನ್ನಾಥ ಕವರ್ ಮಾಡಿದ್ವಿ ಗೊತ್ತಲ್ಲ. ಇಲ್ಲಿಂದ ಪೂರಿ ಜಗನ್ನಾಥ ಸನ್ ಟೆಂಪಲ್ ಭುವನೇಶ್ವರಿ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಚಿಲ್ಕಾಲೇಕ್. ನಿಮ್ಗೆ ಗೊತ್ತ ಚಿಲ್ಕಾಲೇಕಲ್ಲಿ ಒಂದು ಐಲ್ಯಾಂಡ್ ಇದೆ, ಚಿಕ್ಕ ಸ್ಮಾಲ್ ಖಾಲಿ ಐಲ್ಯಾಂಡ್ ಅಂದ್ಬಿಟ್ಟು. ಸೊ ತುಂಬ ಚೆನ್ನಾಗಿದೆ, ವಾಟ್ರಲ್ಲಿ ಹೋಗಿದ್ವಲ್ಲ. ಸೊ ನಾವು ಇಲ್ಲಿ ಸಹ ಸ್ಟೇ ಆಗಿದ್ವಿ. ಮತ್ತು ನೆಕ್ಸ್ಟ್ ಬಂದ್ಬಿಟ್ಟು ಹಂಗೆ ಒಡಿಸ್ಸಾ ಎಲ್ಲ ಕವರ್ ಮಾಡ್ಕೊಂಡು ನಾನು ನೆಕ್ಸ್ಟ್ ಹೋಗಿದ್ದು ಬಂದ್ಬಿಟ್ಟು ಒಡಿಸ್ಸಾಯಿಂದ ಸೀದಾ ನಯಾ ರಾಯ್ಪುರ್ ಛತ್ತೀಸ್ಗಢ. ಸೊ ನಾವು ಛತ್ತೀಸ್ಗಢ ನಿಮಗೆ ನೋಡ್ಸಂಗೆ ನಯಾ ರಾಯ್ಪುರಲ್ಲಿ ಬಂದ್ಬಿಟ್ಟು ಸೊ ಯಾವ ಥರ ಸಿಟಿ ಇದೆ, ಮತ್ತು ಅಲ್ಲಿ ಓಲ್ಡ್ ಕಲ್ಚರು ನಿಜವಾಗ್ಲೂ ಅಲ್ಲಿ ಚಿಕ್ಕ ಮಕ್ಕಳು ಏನು ಗೊತ್ತಾ. ಸೊ ಅಲ್ಲಿ ಒಂದು 100 years ಬ್ಯಾಕ್ ಯಾವ ಥರ ಇತ್ತು ಲೈಫ್ ಸ್ಟೈಲ್ ಅಂದ್ಬಿಟ್ಟು ನಿಮಗೆಲ್ಲ ತೋರಿಸ್ತೀನಿ. ಅಲ್ಲಿ ಅದು ಮನೆ ಆಗಿರ್ಬೋದು, ಅಲ್ಲಿನ ಪೀಪಲ್ ಆಗಿರ್ಬೋದು, ಕಲ್ಚರ್ ಆಗಿರ್ಬೋದು. ಸೊ ನಯಾ ರಾಯ್ಪುರ್ ಬಂದ್ಬಿಟ್ಟು ಸಿಟಿ ತುಂಬ ಚೆನ್ನಾಗಿದೆ, ಫೆಂಟಾಸ್ಟಿಕ್ ಆಗಿದೆ. ಸೊ ಅಲ್ಲಿ ನೆಕ್ಸ್ಟ್ ಬಂದ್ಬಿಟ್ಟು ಪಹಾಡಿ ಮಂದಿರ ಇದೆಲ್ಲ ತೋರಿಸ್ತೀನಿ ನಿಮಗೆಲ್ಲ ತುಂಬ. ನೆಕ್ಸ್ಟ್ ನಾವು ಹೋಗ್ಬಿಟ್ಟು ಛತ್ತೀಸ್ಗಢದಿಂದ ಜಾರ್ಖಂಡ್ ಹೋಗಿ ನಾವು ಜಾರ್ಖಂಡಲ್ಲಿ ರಾಂಚಿ. ಸೊ ರಾಂಚಿಯಲ್ಲಿ ಬಂದ್ಬಿಟ್ಟು ಪಹಾಡಿ ಮಂದಿರ, ವಿವೇಕಾನಂದ ಸರೋವರ. ನೆಕ್ಸ್ಟ್ ಬಂದ್ಬಿಟ್ಟು ನಿಮಗೆ ರಾಂಚಿಯಲ್ಲಿ MS ಧೋನಿ ಅವ್ರ ಮನೆ ತೋರಿಸ್ತೀನಿ ನನಗೆ. MS ಧೋನಿ ಅವ್ರ ಮನೆ ಅಲ್ಲಿ ನಿಯರು. ಸೊ ಜೂ ನಿಮಗೆ ಜೂ ಎಲ್ಲ ಕಡೆ ಕವರ್ ಮಾಡಿದ್ವಿ. ಇಲ್ಲಿ ಬಂದ್ಬಿಟ್ಟು ಸೊ ಜೂ ತುಂಬ ಚೆನ್ನಾಗಿದೆ, ಯಾಕಂದ್ರೆ ವೈಟ್ ಟೈಗರ್ ಎಲ್ಲ ಐತಿ ಇಲ್ಲಿ. ಇದೆಲ್ಲ ಫುಲ್ ಕವರ್ ಮಾಡಿ ನಾವು ಇಲ್ಲಿಂದ ಕವರ್ ಮಾಡ್ಬಿಟ್ಟು ನಾವೇನು ಮಾಡಿದ್ವಿ ನೆಕ್ಸ್ಟ್ ಬಂದ್ಬಿಟ್ಟು ರಾಂಚಿಯಿಂದ ಸೀದಾ ನಾವು ವೆಸ್ಟ್ ಬೆಂಗಾಲ್ಗೆ ಬಂದಿದ್ದೀವಿ ನಾವು, ಕಲ್ಕತ್ತಾ. ಸೊ ಕಲ್ಕತ್ತಾದಲ್ಲಿ ನಿಮಗೆ ಬಂದ್ಬಿಟ್ಟು ನೋಡಿ, ಕಲ್ಕತ್ತಾದಲ್ಲಿ ಮೇನ್ ಬಂದ್ಬಿಟ್ಟು ವಿಕ್ಟೋರಿಯಾ ಮೆಮೋರಿಯಲ್ ತೋರಿಸ್ತೀನಿ. ನೆಕ್ಸ್ಟ್ ಅಲ್ಲಿ ಅವರಾ ಬ್ರಿಡ್ಜ್ ನೋಡಿ, ವಿತೌಟ್ ಪಿಲ್ಲರ್, ಒಂದು ಪಿಲ್ಲರು ಸಹ ಇಲ್ಲ ಅವರಾ ಬ್ರಿಡ್ಜು. ಸೊ ಅದು ಬಂದ್ಬಿಟ್ಟು ನಮ್ಮ ಇಂಡಿಯಾದಲ್ಲಿ ತುಂಬ ಫೇಮಸ್ ಆಗಿರೋ ಒಂದು ಪ್ಲೇಸು, ಅವರಾ ಬ್ರಿಡ್ಜ್ ಕವರ್ ಮಾಡಿದ್ವಿ. ಮತ್ತು ರೈಲ್ವೆ ಸ್ಟೇಷನ್, ರೈಲ್ವೆ ಮ್ಯೂಸಿಯಮ್ ಆಗಿರ್ಬೋದು. ಅಲ್ಲಿ ಸಿಟಿ ಮೇಯ್ನ್ ಬಂದ್ಬಿಟ್ಟು ಕಲ್ಕತ್ತಾ ವೆಸ್ಟ್ ಬೆಂಗಾಲ್ ಸಿಟಿ ಯಾವ ಥರ ಅಂದ್ಬಿಟ್ಟು ಕಲ್ಕತ್ತಾ ವೆಸ್ಟ್ ಬೆಂಗಾಲ್ ಸಿಟಿನೂ ನಿಮಗೆಲ್ಲ ಫುಲ್ ಎಕ್ಸ್ಪ್ಲೋರ್ ಮಾಡಿದ್ದೀನಿ ಆಲ್ರೆಡಿ. ನೋಡಿ ಇಲ್ಲೆಲ್ಲ ಫುಲ್ ಎಕ್ಸ್ಪ್ಲೋರ್ ಮಾಡ್ಕೊಂಡು ನಾವೇನು ಮಾಡಿದ್ವಿ, ಡಾರ್ಜಿಲಿಂಗ್ ಹೋಗ್ಬೇಕಿತ್ತು. ಆ್ಯಕ್ಚುಲಿ ನಾವು ಡಾರ್ಜಿಲಿಂಗ್ ಹೋಗೋಕ್ಕೆ ಯಾವಾಗ ನಮ್ಮ ಕೈಲಿ ಆಗಿಲ್ಲ ಗೊತ್ತಲ್ಲ. ಸೊ ನಾವು ವೆಸ್ಟ್ ಬೆಂಗಾಲ್ ನೋಡ್ಕೊಂಡು ವೆಸ್ಟ್ ಬೆಂಗಾಲಿಂದ ಬಂದ್ಬಿಟ್ಟು ಸೊ ಇಲ್ಲೆಲ್ಲ ಸ್ವಲ್ಪ ಫೋಟೋ, ವಿಕ್ಟೋರಿಯಾ ಮೆಮೋರಿಯಲ್ ನಿಯರ್. ಅಂದರೆ ಇಲ್ಲಿ ನಾವು ಸಹ ಜೂ ಹೋಗಿದ್ದೀವಿ. ನಾವು ರಾಂಚಿಯಲ್ಲಿ ಸಹ ನಾವು ಕಲ್ಕತ್ತಲ್ಲಿ ನಾವು ಜೂ ಕವರ್ ಮಾಡಿದ್ವಿ. ಕಲ್ಕತ್ತಾ ಕವರ್ ಮಾಡಿ ನಾವು ಕಲ್ಕತ್ತಾ ನಾವು ಸೀದಾ ನಾವು ಎಲ್ಲೋದ್ರೆ ನೆಕ್ಸ್ಟ್ ಬಂದ್ಬಿಟ್ಟು ಅಸ್ಸಾಂ 7 ಸಿಸ್ಟರ್ಗೆ ನಾವು ಎಂಟ್ರಿ ಆಗ್ಬಿಟ್ಟು ಗೊತ್ತಲ್ಲ. ಈ 7 ಸಿಸ್ಟರ್ಗೆ ಎಂಟ್ರಿ ಆಗ್ಬಿಟ್ಟು ಮೇಲೆ ನನ್ನ ಸ್ಟ್ರಗಲ್ ಎಲ್ಲ ಸ್ಟಾರ್ಟ್ ಆಗಿದ್ದು. ನಿಮ್ಗೆ ಎಲ್ರಿಗೂ ಫುಲ್ ಗೊತ್ತೇ ಇರ್ಬೋದು ನನ್ನ ಸ್ಟ್ರಗಲ್ಲು, ಕಷ್ಟ ಏನೇ ಆಗಿದೆ. ಸೊ ಎಲ್ಲ ಬಂದ್ಬಿಟ್ಟು ಸ್ಟಾರ್ಟ್ ಆಗಿದ್ದು ಈ ಒಂದು ಅಸ್ಸಾಮಲ್ಲಿ. ಅಸ್ಸಾಂ ಸಿಟಿ ಆದರೆ ನಿಮಗೆ ಬಟ್ ಕವರ್ ಮಾಡಿದೆ ನೋಡಿ ಬಂದ್ಬಿಟ್ಟು. ಸೊ ನಿಮಗೆ ಅಸ್ಸಾಮಲ್ಲಿ ಬಂದ್ಬಿಟ್ಟು ಅಸ್ಸಾಂ ನಿಯರ್ ಕ್ಯಾಪಿಟಲ್ ಸಿಟಿ ಆಗಿರ್ಬೋದು. ಎಲ್ಲ ಫುಲ್ ಬಂದ್ಬಿಟ್ಟು ಗ್ಯಾಂಟಾಕ್. ಆ್ಯಕ್ಚುಲಿ ಬಂದ್ಬಿಟ್ಟು ಸಿಕ್ಕಿಂ ಗ್ಯಾಂಟಾಕ್ ಹೋಗೋಕ್ಕಾಗಿಲ್ಲ ಅಂತಾರೆ. ಅದಕ್ಕೆ ನಾನು ನೋಡಿ ಇಲ್ಲಿ NGP ಹೇಳ್ಕೊಂಡು NGPಯಿಂದ ಬಂದ್ಬಿಟ್ಟು ನಿಯರ್ ನಿಮಗೆ ಅಸ್ಸಾಮಲ್ಲಿ ಬಂದ್ಬಿಟ್ಟು ಗುವಾಹಟಿ ಗೊತ್ತಲ್ಲ. ಗುವಾಹಟಿ ಹತ್ರ ಬಂದ್ಬಿಟ್ಟು ಗುವಾಹಟಿಯಲ್ಲಿ ಕಾಮಾಖ್ಯ ಮಂದಿರ ಇದೆ. ಕಾಮಾಖ್ಯ ಮಂದಿರ ತುಂಬ ಫೇಮಸ್, ನಮ್ಮ ಇಂಡಿಯಾದಲ್ಲೇ ತುಂಬ ಫೇಮಸ್ಸು. ಆ ಕಾಮಾಖ್ಯ ಮಂದಿರ ಕವರ್ ಮಾಡಿದ್ದೀವಿ. ಅಲ್ಲಿನ ನಿಯರ್ ರಾಂಚಿ. ಸೊ ರಾಂಚಿ ಸಿಟಿ ಅಂದ್ಬಿಟ್ಟಿದೆ, ಅಲ್ಲಿ ರಾಂಚಿ ಹತ್ರ ಬಂದ್ಬಿಟ್ಟು ಸೊ ಅಲ್ಲೆಲ್ಲ ಫುಲ್ ಕವರ್ ಮಾಡಿ ನಂಗೆ ತುಂಬ ಜನ ಫ್ರೆಂಡ್ಸ್ ಇದ್ದಿರಲ್ಲ ಗೊತ್ತಲ್ಲ. ಮತ್ತೆ ನೋಡಿಕೊಂಡು ನಾನು ನೆಕ್ಸ್ಟ್ ಅಸ್ಸಾಮಲ್ಲಿ ಏನು ಮಾಡಿದೆ, ಅಸ್ಸಾಮಲ್ಲಿ ಬಂದ್ಬಿಟ್ಟು ಅಲ್ಲಿ ಫಾರೆಸ್ಟ್ ಇದೆ. ಸೊ ಅಸ್ಸಾಮಲ್ಲಿ ಅದು ಬಂದ್ಬಿಟ್ಟು ಸೊ ಅಸ್ಸಾಂ ಜೂನ್ ಲಾಸ್ಟು 30th ಅವಾಗೆಲ್ಲ ಫುಲ್ ಕ್ಲೋಸ್ ಆಗುತ್ತೆ. ನಾವು 30 ಹೋಗಿದ್ದೇವೆ ಗೊತ್ತಾ, ಜೀಪ್ ಸಫಾರಿ ಎಲ್ಲ ಹೋಗಿದ್ದಾವೆ. ಅಲ್ಲಿ ಜೀಪ್ ಸಫಾರಿ ಬಂದ್ಬಿಟ್ಟು ತುಂಬ ಚೆನ್ನಾಗಿತ್ತು ಅಲ್ಲಿ. ಸೊ ಅಲ್ಲಿ ಜಂಗಲ್ ಸಫಾರಿ ಎಲ್ಲ ಇದೆ. ನೀವು ಅಲ್ಲಿ ಏನು ಗೊತ್ತಾ, ಬಟ್ ರೈನಿಸಮ್ ಟೈಮಲ್ಲಿ ಎಲ್ಲ ಫುಲ್ ಬಂದಾಗಿರ್ತಾರೆ. ರೈನಿಸಮ್ ಟೈಮಲ್ಲಿ ಆ ಥರ ಎಲ್ಲ ಫುಲ್ ಇರೋಲ್ಲ. ಮತ್ತು ನಾವು ಅಸ್ಸಾಂ ಎಲ್ಲ ಫುಲ್ ಕವರ್ ಮಾಡ್ಕೊಂಡು ಅಸ್ಸಾಮಿಂದ ಮತ್ತು ಲೋವರ್ ಅಸ್ಸಾಂ ಬಂದ್ವಿ. ಐಲಗಾಂಧಿ ಗೊತ್ತಲ್ಲ. ಸೊ ಐಲಗಾಂಧಿ ಬಂದ್ವಿ ನಾವು. ಐಲಗಾಂಧಿಯಲ್ಲಿ ಬಂದ ತಕ್ಷಣ ಐಲಗಾಂಧಿಯಲ್ಲಿ ಬರೋಕ್ಕೆ ನಾನು ಮನೆಯೆಲ್ಲ ಫುಲ್ ಸ್ಟಾರ್ಟ್ ಆಯಿತು. ನಾವೇನು ಮಾಡಿದೆ, ಸೊ ಅಪ್ಪರ್ ಅಸ್ಸಾಂ ಗುವಾಹಟಿಯಿಂದ ಬಂದ್ಬಿಟ್ಟು ನಾನು ಸೀದಾ ನಾಗಾಲ್ಯಾಂಡ್ ಬಂದೆ. ನಾಗಾಲ್ಯಾಂಡ್ ದಿಮಾಪುರ ಬಂದು ನೋಡಿ. ಇದು ಆ್ಯಕ್ಚುಲಿ ಬಂದ್ಬಿಟ್ಟು ನಾಗಾಲ್ಯಾಂಡ್ ಇದೆ. ನಾನು ಏನು ಗೊತ್ತಾ, ನಾಗಾಲ್ಯಾಂಡ್ ಕ್ಯಾಪಿಟಲ್ಗೆ ನಾವು ಹೋಗೋಕ್ಕಾಗಿಲ್ಲ ಗೊತ್ತಾ. ನಾಗಾಲ್ಯಾಂಡ್ ಅಂದರೆ ನನಗೆ ಆವಾಗ ಸ್ಟಾರ್ಟ್ ಆಯಿತು. ಸೊ ಫುಲ್ಲು ಲಗೇಜು ನನಗೆ ಅಷ್ಟೊತ್ತಿಗೆ ತುಂಬ ಓವರ್ ಆಯ್ತು. ಆಗುತ್ತೆ ಇಲ್ಲಿಂದ ನಾನು ಬಸ್ಸೆಲ್ಲ ಜರ್ನಿ ಮಾಡಿದ್ದೀನಿ. ಒಂದು ನೈಟ್ ಫುಲ್ ಬಸ್ ಜರ್ನಿ ಇದೆ. ಸೊ ಮಾರ್ನಿಂಗ್ ಎದ್ದು ನನ್ನ ಕೈಯಲ್ಲಿ ಫೋನ್ ಹಿಡ್ಕೊಳ್ಳೋಕ್ಕೂ ರೆಕಾರ್ಡ್ ಮಾಡೋಕ್ಕೂ ಆಗ್ತಾಯಿಲ್ಲ, ಅಷ್ಟೊಂದು ಸ್ಟ್ರಗಲ್. ಸೊ ನಾಗಾಲ್ಯಾಂಡಿಗೆ ನಾನು ಸ್ಕಿಪ್ ಮಾಡಿದೆ ಅಂದರೆ, ಬಟ್ ನಾನು ಜಸ್ಟ್ ಟ್ರಾವೆಲ್ ಮಾಡಿ ನಾಗಾಲ್ಯಾಂಡಿಗೆ ನಾವು ಎಂಟ್ರಿ ಆಗಿದ್ದೆ ದಿಮಾಪುರದಿಂದ ಮತ್ತೆ ನಾನು ಟ್ರೈನ್ ಚೇಂಜ್ ಆಗಿ ನೋಡಿ. ಆ್ಯಕ್ಚುಲಿ ಬಂದ್ಬಿಟ್ಟು ನಾನು ಐಲಗಾಂಧಿ ಬರಬೇಕಿತ್ತು ಇಲ್ಲಿಗೆ. ಐಲಗಾಂಧಿ ಕೋಹಮಾಯಿಂದ ಐಲಗಾಂಧಿ ಬರಬೇಕಿತ್ತು. ನಾವು ಇಲ್ಲಿಂದ ಬಂದ್ಬಿಟ್ಟು ಸೊ ಇಲ್ಲಿಗೆ ಹೋಗೋಕ್ಕಾಗಲ್ಲ. ಅದಕ್ಕೆ ಬಂದ್ಬಿಟ್ಟು ನಾವು ಶಿಲಾಂಗ್ ಕ್ರಾಸ್ ಮಾಡ್ಬಿಟ್ಟು ಮತ್ತೆ ಇಲ್ಲಿ ಬಂದು ಐಲಗಾಂಧಿ ನೋಡಿ, ಈ ಒಂದು ಕೊನೆ ಪ್ಲೇಸ್ ಬಂದೆ ನಾವು. ಈ ಕೊನೆ ಪ್ಲೇಸ್ ಬಂದು ಮತ್ತೆ ಇಲ್ಲೆಲ್ಲ ಫುಲ್ ಕವರ್ ಮಾಡ್ಕೊಂಡು ನಾನು ಇಲ್ಲಿಂದ ಮುಂದೆ ನಿಮಗೆ ಸೊ ಇದು ಐಲಗಾಂಧಿಯಲ್ಲಿ ಬಂದ್ಬಿಟ್ಟು ನಾವು ಸ್ಟೇ ಆಗಿದೆ ಗೊತ್ತಾ, ನಿಯರ್ ಸಿಲ್ಚರಲ್ಲಿ. ನಾನು ನಮ್ಮ ಫ್ರೆಂಡ್ ಅವ್ರ ಮನೆಗೆ ಹೋಗಿದ್ದೆ. ಅವರು ವಿಲೇಜ್ಗೆ ಹೋದ ತಕ್ಷಣವೇ ನೆಕ್ಸ್ಟ್ ಡೇನೇ ಫುಲ್ ಮಳೆ ಬಂದ್ಬಿಟ್ಟು ಬ್ರಿಡ್ಜೆಲ್ಲ ಫುಲ್ ಕೊಲಾಪ್ಸ್ ಆಗಿಬಿಟ್ಟು ನಾನು ಆ ಕಡೆ ಹೋಗೋಕ್ಕಾಗಲಿಲ್ಲ, ಈ ಕಡೆ ಹೋಗೋಕ್ಕಾಗ 10 days ಅದೇ ನಾನು ಇಲ್ಲಿ ಲಾಗ್ ಆಗಿದೆ ಗೊತ್ತಲ್ಲ. ಸೊ ಇಲ್ಲಿನ ಒಂದು ಸಿಟಿ ಎಲ್ಲ ಫುಲ್ ಕವರ್ ಮಾಡಿದ್ದೀನಿ. ಅಲ್ಲಿ ಮನೆಗೆ ಬಟ್ ಯಾವ ಥರ ಆಗಿರ್ಬೋದು, ಅವರ ಒಂದು ಸಿಚುವೇಶನ್ ಹೆಂಗಿದೆ ಅದೆಲ್ಲ ಫುಲ್ ಕವರ್ ಮಾಡಿ ಮತ್ತೆ ಬಂದ್ಬಿಟ್ಟು ಇಲ್ಲಿ ನಿಯರ್ ಬ್ಲಾಗ್ ಎಲ್ಲ ತೋರಿಸ್ತೀನಿ ನಿಮ್ಗೆ ಯಾವ ಥರ ಅಪ್ಪರ್ ಅಸ್ಸಾಂ ಯಾವ ಥರ ಅಂದ್ಬಿಟ್ಟು. ನಾನು 10 days ನಾನು ಸ್ಟ್ರಗಲ್ ಅಂದರೆ ಅದರಲ್ಲೂ ಸಹ ನಾನು 5,000 rupees ಬೋಟ್ ಕೊಟ್ಟು ರೋಡಲ್ಲಿ. ಸೊ ಇಷ್ಟು ಹೈಟ್ ನೀರು ಗೊತ್ತಲ್ಲ. ಸೊ ಬೋಟ್ 2-3 ಬೋಟ್ ಚೇಂಜ್ ಆಗಿ ನಾನು ಇಲ್ಲಿಂದ ಆದರೆ ನಾನು ಔಟ್ಸೈಡ್ ಬಂದಿದ್ದೀನಿ. ಮತ್ತೆ ಬಂದ್ಬಿಟ್ಟು ಇಲ್ಲಿಂದ ನಾನು ಏನು ಮಾಡಿದೆ, ಸೊ ನಿಯರ್ ಹಂಗೆ ಎಲ್ಲ ತ್ರಿಪುರ ಬಂದ್ಬಿಟ್ಟು ನಂಗೆ ಗೊತ್ತಲ್ಲ. ತ್ರಿಪುರದಲ್ಲಿ ನಾನು ನಿಮಗೆ ಒಳ್ಳೆ ಅಂದರೆ ಅಲ್ಲೆಲ್ಲ ರಬ್ಬರ್ ಪ್ಲಾಂಟ್ ಆಗಿರ್ಬೋದು, ಫಾಲ್ಸ್ ಆಗಿರ್ಬೋದು, ಅಲ್ಲಿ ತ್ರಿಪುರ ಹಿಲ್ಸು ಎಲ್ಲ ತೋರಿಸಿದ್ದೀನಿ. ತ್ರಿಪುರದಲ್ಲಿ ಬಂದ್ಬಿಟ್ಟು ರಾಜ ಹೌಸ್ ಅಂತೆ, ಮತ್ತು ಅಲ್ಲಿರೋ ನಿಯರ್ ಟೆಂಪಲ್ಲು. ತ್ರಿಪುರದಲ್ಲಿ ಮೇನ್ ತ್ರಿಪುರೇಶ್ವರ ಟೆಂಪಲ್ಲು ನಾವೆಲ್ಲ ಫುಲ್ ಕವರ್ ಮಾಡಿದ್ವಿ. ಇಲ್ಲಿ ಬಂದ್ಬಿಟ್ಟು ನಾವು ಜೀಫು ಅಂದರೆ ಕಾರ್ ರೆಫರ್ ಮಾಡಿದ್ವಿ. ಇಲ್ಲ ಟ್ಯಾಕ್ಸಿ ರೆಫರ್ ಮಾಡ್ಕೊಂಡು ನಾವು ಹೋಗಿದ್ವಲ್ಲ. ಒಂದು 300 kilometers ಎಲ್ಲ ಫುಲ್ ಸುತ್ತಾಡಿ ಅಲ್ಲಿ ಕಾಡು ಫಾರೆಸ್ಟ್. ನೆಕ್ಸ್ಟ್ ಏನು ಮಾಡಿದೆ, ಇಲ್ಲಿಂದ ಬಂದ್ಬಿಟ್ಟು ನೆಕ್ಸ್ಟ್ ಮಿಜೋರಾಮ್ ಬಂದ್ವಿ ನಾವು.
ಸೊ ಮಿಜೋರಾಮಲ್ಲಿ ನಿಮಗೆಲ್ಲ ಫುಲ್ ಫ್ರಾಗ್ ಎಲ್ಲ ತಿಂತಾಯಿದ್ರು, ಮಿಜೋರಾಮ್ ಪೀಪಲ್ನೆಲ್ಲ ತೋರಿಸಿದ್ನಲ್ಲ, ಮಿಜೋರಾಮ್ ಇದೆಲ್ಲ ಮತ್ತೆ ಬಂದ್ಬಿಟ್ಟು ಮಿಜೋರಾಮಲ್ಲೆಲ್ಲ ಮಿಜೋರಾಮ್ ಸ್ವಲ್ಪ ಕವರ್ ಮಾಡ್ಕೊಂಡು ಮಿಜೋರಾಮಿಂದ ನಮ್ಮ ಮಣಿಪುರ ಹೋದೆ. ಮಣಿಪುರಲ್ಲಿ ಸಹ ನಾನು ಎಕ್ಸ್ಪ್ಲೋರ್ ಮಾಡೋಕ್ಕಾಗಿಲ್ಲ, ಮಣಿಪುರ ನಾನು ಕವರ್ ಮಾಡಿಬಿಟ್ಟೆ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ನಾನು ಶಿಲಾಂಗ್ ಹೋಗ್ಬೇಕಿತ್ತು. ಶಿಲಾಂಗ್ ಹೋಗೋಕ್ಕೆ 10 days ಅನೌನ್ಸ್ ಮಾಡ್ತಾರೆ ಗೊತ್ತಲ್ಲ. ಸೊ ಫುಲ್ ರೈನ್ಫಾಲಿಂದ 10 days ಫುಲ್ ಹಾಕಾಗತ್ತೆ. ಶಿಲಾಂಗ್ ಹೋಗೋಕ್ಕೂ ಸಹ ಆಗಲ್ಲ. ಶಿಲಾಂಗ್ ಎಲ್ಲ ಫುಲ್ ಅವಾಗ ಒಂದು 10 days ಕ್ಲೋಸ್ ಆಗಿರುತ್ತೆ ರೈನ್ಫಾಲಿಂದ. ಸೊ ಬಸ್ಸು ಏನು ಸಿಗೋಲ್ಲ. ಮತ್ತೆ ಬಂದ್ಬಿಟ್ಟು ನಾನು ಐಜ್ವಾಲ್ಗೆ ಹೋಗ್ಬೇಕು ಆ್ಯಕ್ಚುಲಿ ನಾನು. ಸೊ ಮಿಜೋರಾಮ್ನ ಒಂದು ಐಜ್ವಾಲ್ಗೆ ಹೋಗೋಕ್ಕೂ ಸಹ ಆಗಿಲ್ಲ. ನಿಯರ್ ಸಿಟಿಗೆ ಹೋಗ್ಬಿಟ್ಟು ನಾನು ಅಲ್ಲಿಂದ ಸ್ಕಿಪ್ ಮಾಡಿದೆ. ಐಜ್ವಾಲ್ಗೆ ಹೋಗಿ ಬಸ್ಸು ನನಗೇನೆಲ್ಲ ಸಿಗಲಿಲ್ಲ. ಮಿಜೋರಾಮ್ ಗೊತ್ತಲ್ಲ, ಬಟ್ ಮಿಜೋರಾಮ್ದು ಸೊ ಅಂದರೆ ಮಿಜೋರಾಮ್ ಮಾತ್ರ ಫ್ಯಾಂಟಾಸ್ಟಿಕ್ ಆಗಿದೆ ಒಂದು ಸ್ಟೇಟ್ ಮಾತ್ರ. ಪರ್ಮಿಷನ್ ಎಲ್ಲ ತೊಗೋಬೇಕು, ತುಂಬ ಡೇಂಜರ್ ಗೊತ್ತು. ನಾವು ಇಲ್ಲಿಂದ ನೆಕ್ಸ್ಟ್ ಬಂದ್ಬಿಟ್ಟು ಸ್ಕಿಪ್ ಮಾಡಿಬಿಟ್ಟು ಅರುಣಾಚಲ್ಗೆ ಹೋಗ್ಬಿಟ್ಟು ಅರುಣಾಚಲ್ಗೆ ಲ್ಯಾಂಡ್ ಸ್ಲೈಡ್ ಇದೆ ಆಗಿಲ್ಲ ನನ್ನ ಕೈಲಿ, ಎಲ್ಲ ಸ್ಕಿಪ್ ಮಾಡಿಬಿಟ್ಟು ನೆಕ್ಸ್ಟ್ ನಾವೇನು ಮಾಡಿದ್ವಿ ಮಾಡ್ಬಿಟ್ಟು ಭೂಟಾನ್ ಹೋದೆ ನಾವು. ಸೊ ಭೂಟಾನ್ ಬಂದ್ಬಿಟ್ಟು ನಾವು ಅಶ್ಲಿ ಬಂದ್ಬಿಟ್ಟು ನಾವು ತಿಂಪುಗೆ ಹೋಗಿಲ್ಲ. ತಿಂಪುಗೆ ಹೋಗ್ಬಿಟ್ಟು ನಾವು ತಿಂಪುಗಾದ್ರೆ ಹೋಗೋಕ್ಕಲ್ಲ ಗೊತ್ತಲ್ಲ. ಸೊ ಇಲ್ಲಿ ಬಂದ್ಬಿಟ್ಟು ನಿಮಗೆ ಕಜರಂಗ ನ್ಯಾಷನಲ್ ಪಾರ್ಕ್ ಹತ್ರ ಬಂದ್ಬಿಟ್ಟು ನಾವು ಎಂಟ್ರಿ ಅದು ಗೊತ್ತೆ ನೋಡಿ, ಬೋಟ್ಯಾಂಗ್. ಸೊ ಇದು ಬಂದ್ಬಿಟ್ಟು ಡೇತ್ಯಾಂಗ್ ಹತ್ರ ಬಂದ್ಬಿಟ್ಟು ನಾವು ಭೂಟಾನ್ಗೆ ಹೋಗಿದ್ದೆ. ನಾವು ಭೂಟಾನ್ಗೆ ಹೋಗ್ಬಿಟ್ಟು ಫಸ್ಟ್ ಟೈಮು ಇಲ್ಲಿಂದ ನಾವು ಫಸ್ಟ್ ಟೈಮ್ ಭೂಟಾನ್ಗೆ ಒಂದ್ಸತಿ ಹೋದೆ. ಮತ್ತೆ ಬಂದ್ಬಿಟ್ಟು ಈ ಅಸ್ಸಾಂ ಕವರ್ ಮಾಡಿಬಿಟ್ಟು ಮತ್ತೆ ನೆಕ್ಸ್ಟ್ ಇನ್ನೂ ಒಂದು ಟೈಮ್ ಭೂಟಾನ್ಗೆ ಹೋದೆ. 2 times ನಂಗೆ ಭೂಟಾನ್ಗೆ ಹೋಗೋಕ್ಕಲ್ಲ. ಭೂಟಾನ್ ಸ್ಟೇಟ್ ಮಾತ್ರ ಫ್ಯಾಂಟಾಸ್ಟಿಕ್ಕು, ವರ್ಲ್ಡಲ್ಲೇ ಕ್ಲೀನೆಸ್ಟ್ ಕಂಟ್ರಿ ಅಂತ ಇರ್ಬೋದು, ಆ ಥರ ಇದೆ ಭೂಟಾನು. ಸೊ ಭೂಟಾನ್ ನಿಮಗೆಲ್ಲ ಫುಲ್ ತೋರಿಸ್ತೀನಿ ನೋಡಿ. ಇಲ್ಲ ಬಂದ್ಬಿಟ್ಟು ರಾಯಲ್ ಮಿಸ್ಟ್ರಿ ಸಿಕ್ಕಿಮು, ಇದು ಬಂದ್ಬಿಟ್ಟು ನಿಮ್ಗೆ ರಾಯಲ್ ಇಲ್ಲೇನಿದೆ ನೋಡಿ ಈ ಥರ ಬಂದ್ಬಿಟ್ಟು. ಸೊ ಭೂಟಾನ್ ಅಂದರೆ ಎಲ್ಲ ಫುಲ್ ಸಖತ್ತಾಗಿದೆ. ಮತ್ತು ತವಾಂಗು ಆ್ಯಕ್ಚುಲಿ ಬಂದ್ಬಿಟ್ಟು ನಾನು ತವಾಂಗ್ ಹೋಗಿಲ್ಲ, ತವಾಂಗ್ನ ಸ್ಕಿಪ್ ಮಾಡಿದೆ. ತವಾಂಗ್ ಹೋಗಿರೋ ಬಂದ್ಬಿಟ್ಟು ಚೀನಾ ಬಾರ್ಡರ್ ಇದೆಲ್ಲ. ಸೊ ನಾನು ಇಲ್ಲಿ ಕ್ರಾಸ್ ಮಾಡಿ ಇಲ್ಲಿಂದ ಬಂದೆ ನಾನು. ಮತ್ತು ನೆಕ್ಸ್ಟ್ ನಾನು ಏನು ಮಾಡಿಬಿಟ್ಟೆ, ಇಲ್ಲಿಂದ ಸೀದಾ ಡಾರ್ಜಿಲಿಂಗ್ ಹೋದೆ ಗೊತ್ತಲ್ಲ. ಸೊ ಸಿಕ್ಕಿಂ ಪಕ್ಕದಲ್ಲಿರೋಂಥ ಡಾರ್ಜಿಲಿಂಗ್ ಬಂದ್ಬಿಟ್ಟು ವೆಸ್ಟ್ ಬೆಂಗಾಲ್ ಇಡೀ ನಮ್ಮ ಇಂಡಿಯಾದಲ್ಲೇ ಹೈಟಲ್ಲಿ ಒಂದು ಸ್ವರ್ಗ ಥರ ಪ್ಲೇಸ್ ಅಂದರೆ ಅದು ಬಂದ್ಬಿಟ್ಟು ಡಾರ್ಜಿಲಿಂಗ್. ಇಷ್ಟೊಂದು ಇಂಡಿಯಾ ಫುಲ್ಲಲ್ಲಿ ಈ ಥರ ಪ್ಲೇಸ್ ಎಲ್ಲೂ ಸಿಗೋಲ್ಲ ನಿಮ್ಗೆ, ಆ ಥರ ಒಂದು ಪ್ಲೇಸ್ ಗೊತ್ತಲ್ಲ. ಸೊ ಡಾರ್ಜಿಲಿಂಗ್ ಅಂದರೆ ಆಕಾಶದಲ್ಲಿರೋಂಗೆ ಅಲ್ಲೊಂದು ಟೆಂಪಲ್ ಆಗಿರ್ಬೋದು, ಕ್ಲೈನ್ಸ್ ಅಲ್ಲಿ ಟೀ ಗಾರ್ಡನ್ಸು, ಅಲ್ಲಿರೋ ಕ್ಲೈಮೇಟು, ವೆದರ್ ಆಗಿರ್ಬೋದು, ಮಾಲ್ ರೋಡ್ ಎಲ್ಲ ಫುಲ್ ಕವರ್ ಮಾಡಿದೆ ಗೊತ್ತಲ್ಲ ನಿಮಗೆ. ಸೊ ಅಲ್ಲಿ ಫುಲ್ಲು ರೈನು, ಅದಕ್ಕೆ ಎಷ್ಟೊಂದು ಪೇಯ್ನ್ ಬರುತ್ತೆ ಕಾಲೆಲ್ಲ. ಅಂದರೆ ಈ ಒಂದು ಡಾರ್ಜಿಲಿಂಗ್ ಬಂದ್ಬಿಟ್ಟು ತುಂಬ ಕಷ್ಟ. ಯಾವುದೇ ಥರ ಬಸ್ ಆಗಲಿ ನಿಮ್ಗೆ ಅಂದರೆ ಬಟ್ ಓಡಾಡೋಕ್ಕೆ ಬೈಕ್ಸ್ ಹತ್ರ ಏನು ಅವೈಲೇಬಲ್ ಸಿಗೋಲ್ಲ ನಿಮಗೆ, ಬೇಕಾದ್ರೆ ರೆಂಟ್ ತೊಗೊಂಡು ಮಾಡ್ಬೋದು. ಸೊ ಡಾರ್ಜಿಲಿಂಗ್ ಫ್ಯಾಂಟಾಸ್ಟಿಕ್. ನಾವು ಮತ್ತೆ ಏನು ಮಾಡಿದೆ, ಡಾರ್ಜಿಲಿಂಗಿಂದ ಸೀದಾ ಬಿಹಾರ್ ಬಂದೆ. ಸೊ ಬಿಹಾರ್ ಪಾಟ್ನಾದಲ್ಲಿ ಏನಿಲ್ಲ ಗೊತ್ತಲ್ಲ. ಮತ್ತು ಬಂದ್ಬಿಟ್ಟು ಇಲ್ಲಿಂದ ಬಟ್ ರಾಜಗಿರಿ ಬಂದೆ. ರಾಜಗಿರಿಯಿಂದ ನೆಕ್ಸ್ಟ್ ಗಯಾ ಮತ್ತು ಬಂದ್ಬಿಟ್ಟು ಬೋಧಗಿ, ನಮಗೆ ಬುದ್ಧ ಎಲ್ಲ ತೋರಿಸಿನಲ್ಲ, ಗಯೇಶ್ವರ, ಸೀತಾಮಾತೆ ಕುಂಡ ಎಲ್ಲ ಫುಲ್ ಕವರ್ ಮಾಡಿದ್ದೀನಿ. ನಿಮಗೆ ಈ ಬಿಹಾರ್ ಎಲ್ಲ ಫುಲ್ ಕವರ್ ಮಾಡ್ಕೊಂಡು ನಾವು ನೆಕ್ಸ್ಟ್ ಹೋದೆ ಬಂದ್ಬಿಟ್ಟು ಬಿಹಾರಿಂದ ನಾವು ನೆಕ್ಸ್ಟ್ ಹೋದ್ವಿ ಕಾಶಿ ಗೊತ್ತಲ್ಲ. ಸೊ ಬಿಹಾರಿಂದ ನಾವು ನೆಕ್ಸ್ಟ್ ಬಂದ್ಬಿಟ್ಟು ಕಾಶಿ. ಸೊ ಕಾಶಿ ವಿಶ್ವನಾಥ ಸ್ವಾಮಿ ಇದೆ ನೋಡಿ, ಇಲ್ಲಿ ಬಂದ್ಬಿಟ್ಟು ಕಾಶಿ. ಸೊ ಕಾಶಿಯೆಲ್ಲ ಕವರ್ ಮಾಡ್ಕೊಂಡು ನಾವು ಬಂದ್ಬಿಟ್ಟು ಪ್ರಯಾಗ್ರಾಜ್ಗೆ ಹೋಗ್ಬೋದು. ಪ್ರಯಾಗ್ರಾಜ್ಗಾರು ಹೋಗಿಲ್ಲ. ಕಾಶಿಯಿಂದ ನೆಕ್ಸ್ಟ್ ಹೋದೆ ನಾವು ಅಯೋಧ್ಯ. ಸೊ ಅಯೋಧ್ಯ ರಾಮ್ ಟೆಂಪಲ್ ನಿಮಗೆಲ್ಲ ನೋಡಿದ್ರೆ ಅಯೋಧ್ಯ ರಾಮ ಮಂದಿರ ನಿಮಗೆಲ್ಲ ಫುಲ್ ತೋರಿಸಿದಿಲ್ಲ. ಸೊ ರಾಮ ಮಂದಿರ ಮಾತ್ರ ಫ್ಯಾಂಟಾಸ್ಟಿಕ್ ಕಟ್ಟಿದ್ದಾರೆ. ಇನ್ನೂ ಕನ್ಸ್ಟ್ರಕ್ಷನ್ ನಡೆದಿದೆ, ಇನ್ನೂ 1 ವರ್ಷ 2 ವರ್ಷ ಆಗುತ್ತೆ ಮೋಸ್ಟ್ಲಿ. ಮತ್ತು ನಾವು ರಾಮ ಮಂದಿರ ಎಲ್ಲ ಫುಲ್ ಕವರ್ ಮಾಡಿಕೊಂಡು ರಾಮ ಮಂದಿರದಿಂದ ಬಂದ್ಬಿಟ್ಟು ನಾವು ಇಲ್ಲಿಂದ ಸೊ ಲಕ್ನೋಗೆ ಹೋದ್ರೆ ಹೋಗಿದ್ದೆ. ಲಕ್ನೋಯಿಂದ ಸೊ ಡೆಲ್ಲಿಗೆ ಹೋದೆ ನಾವು ಗೊತ್ತಲ್ಲ. ಸೊ ಲಕ್ನೋಗೆ ಹೋಗ್ಬಿಟ್ಟು ಲಕ್ನೋಯಿಂದ ನಾವೆಲ್ಲ ಫುಲ್ ಡೆಲ್ಲಿಗೆ ಹೋಗಿದ್ವಿ. ಡೆಲ್ಲಿಯಲ್ಲಿ ಹೋಗ್ಬಿಟ್ಟು ಸೊ ಡೆಲ್ಲಿಯಲ್ಲಿ ನಿಮಗೆ ಒಳ್ಳೆ ಬಟ್ ಕುತುಬ್ ಮಿನಾರ್ ಆಗ್ಬಿಟ್ಟು ಡೆಲ್ಲಿ ಗೇಟು, ರೆಡ್ ಫೋರ್ಟ್ ಇದೆಲ್ಲ ಫುಲ್ ತೋರಿಸ್ತಿದ್ದೀನಿ ನಾನು ನಿಮಗೆ. ಸೊ ಮತ್ತು ಅಲ್ಲಿನ ನಿಯರ್ ಚಾಂದಿನಿ ಚೌಕು ಸಿಟಿ ಇದೆಲ್ಲ ಫುಲ್ ತೋರಿಸಿ ನಿಯರ್ ಡೆಲ್ಲಿ ಸಿಟಿ ಎಲ್ಲ ಫುಲ್ ಕವರ್ ಮಾಡಿದ್ದೀನಿ. ನಿಯರ್ ನಿಮಗೆಲ್ಲ ಫುಲ್ ಮೆಟ್ರೋ ಆಗಿರ್ಬೋದು. ಇಲ್ಲ ಒಂದು 4-5 days ಆದರೆ ಡೆಲ್ಲಿ ಎಲ್ಲ ಫುಲ್ ಸ್ಟೇ ಆಗಿತ್ತು ನಾವು. ಮತ್ತು ಡೆಲ್ಲಿಯಿಂದ ನಾವೇನು ಮಾಡಿಬಿಟ್ಟೆ ಉತ್ತರಾಖಂಡ್ ಹೋದೆ ನಾವು ಗೊತ್ತಲ್ಲ. ಸೊ ಉತ್ತರಾಖಂಡ್ ಆದರೆ ಹೋದೆ. ಉತ್ತರಾಖಂಡ್ ಹೋಗ್ಬಿಟ್ಟು ಬದ್ರಿನಾಥ್ ಟೆಂಪಲ್ಲು, ಅಂದರೆ ಕೇದಾರ್ನಾಥ್ಗೆ ಹೋಗಿಲ್ಲ. ಕೇದಾರ್ನಾಥ್ಗೆ ಹೋಗೋಕ್ಕೆ ಇನ್ನು 4-5 days ಎಲ್ಲ ಆಯಿತು. ಅಂದರೆ ಲ್ಯಾಂಡ್ ಸ್ಲೈಡು ಅಲ್ಲಿನ ಒಂದು ಇದಾಗಿರ್ಬೋದು, ಅದಕ್ಕೆ ಬಂದ್ಬಿಟ್ಟು ಸೊ ಕೇದಾರ್ನಾಥ ನಾವೆಲ್ಲ ಫುಲ್ ಸ್ಕಿಪ್ ಮಾಡಿದ್ವಿ, ಹೋಗೋಕ್ಕಾಗಿಲ್ಲ. ಅಂದರೆ ನಾವು ಬಂದ್ಬಿಟ್ಟು ಹಿಮಾಲಯ ನಾವು ಇಲ್ಲಿಂದ ಬಂದ್ಬಿಟ್ಟು ನೋಡಿ ಮಾನಾ ವಿಲೇಜ್ ಇದೆ ಇಲ್ಲಿ ಉತ್ತರಾಖಂಡ್ ಬಂದ್ಬಿಟ್ಟು. ಸೊ ಮಾನಾ ವಿಲೇಜ್ ಲಾಸ್ಟು ನಮ್ಮ ಇಂಡಿಯಾದ ಲಾಸ್ಟ್ ವಿಲೇಜ್ ಆದರೆ ನೋಡಿ ಬಂದ್ಬಿಟ್ಟು ಇಂಡಿಯಾದ ಲಾಸ್ಟ್ ವಿಲೇಜ್ ಮಾನಾ ವಿಲೇಜ್ಗೆ ಹೋಗಿದ್ದಾನವಲ್ಲ, ಹಿಮಾಲಯಸ್ ಹೋಗಿದ್ವಿ. ಆ ಟ್ರೆಕ್ಕಿಂಗ್ ಮಾಡಿದ್ದಕ್ಕೆ ನಮಗೆಲ್ಲ ಬಂದ್ಬಿಟ್ಟು ಸೊ ಇನ್ನು ಕೇದಾರ್ನಾಥ್ ಟ್ರೆಕ್ಕಿಂಗ್ ಹೋಗೋಕ್ಕಾಗಲ್ಲ. ಬದ್ರಿನಾಥ್ ಮಾತ್ರ ಫ್ಯಾಂಟಾಸ್ಟಿಕ್. ಬದ್ರಿನಾಥಿಂದ ನಾವೇನು ಮಾಡಿಬಿಟ್ಟು ಸೀದಾ ಬಂದ್ಬಿಟ್ಟು ಜಮ್ಮು ಕಾಶ್ಮೀರಕ್ಕೆ ಹೋಗ್ಬೇಕಿತ್ತು ನಾವು ಬದ್ರಿನಾಥಿಂದ. ಸೊ ಬದ್ರಿನಾಥಿಂದ ಬಂದ್ಬಿಟ್ಟು ನಾವೆಲ್ಲ ರಿಷಿಕೇಶ್ಗೆ ಬಂದ್ವಿ. ರಿಷಿಕೇಶ್ನಿಂದ ನಾನು ಪ್ಲಾನ್ ಮಾಡಿದೆ ಸೊ ಸೀದಾ ಬಂದ್ಬಿಟ್ಟು ಜಮ್ಮು ಕಾಶ್ಮೀರಿಗೆ. ಸೊ ಜಮ್ಮು ಕಾಶ್ಮೀರ ಬಂದ್ಬಿಟ್ಟು ಸೊ ಇಲ್ಲಿಗೆ ಜಮ್ಮು ಗಂಟೆ ಟ್ರೈನ್ಸ್ ಇರ್ತವೆ ಮತ್ತು ನಿಮಗೆ. ಸೊ ಕಾಶ್ಮೀರ ಬಂದ್ಬಿಟ್ಟು ನಿಮ್ಗೆ ಯಾವುದೇ ಥರ ಅಂದರೆ ಟ್ರೈನ್ ಇರ್ತವೆ ಒಂದೇ ಭಾರತ ಮಾತ್ರ. ಸೊ ಒಂದೇ ಭಾರತ ಮಾತ್ರ ಅಂದರೆ ಒಂದೇ ಭಾರತ ಮಾತ್ರ ಇದೆ. ಒಂದೇ ಭಾರತ 2 days ಮುಂಚೆ ಬುಕ್ ಮಾಡೋದು ಗೊತ್ತಲ್ಲ. ನಮ್ಮ ಟ್ರಾವೆಲಿಂಗ್ ಅಂದರೆ ಸೊ ಯಾವ ಥರ ಬುಕ್ ಮಾಡ್ಕೋಬೇಕು ಅಂದ್ಬಿಟ್ಟು ಗೊತ್ತಿರಲ್ಲ. ಸೊ ನಾಳೆ ಹೆಂಗೆ ಹೋಗ್ಬೇಕು, ಸೊ ನಾಳೆ ಎಲ್ಲಿ ಇರ್ತೀವಿ ಎಲ್ಲ ಹೋಗ್ತೀವಿ ಅಂದ್ಬಿಟ್ಟು ಏನು ಗೊತ್ತಾಗಲ್ಲ. ಮತ್ತು ಇಲ್ಲಿಂದ ಬಂದ್ಬಿಟ್ಟು ಸೊ ನಾನು ತುಂಬ ಕಷ್ಟಪಟ್ಟಿದ್ದೀನಿ. ಈ ಒಂದು ಅಸ್ಸಾಮಲ್ಲಿ ಈ ನೀರಲ್ಲಿ ಸ್ಟ್ರಗಲ್ ಆಗಿದ್ದು ಇಲ್ಲಿಂದ. ಮತ್ತು ನೆಕ್ಸ್ಟ್ ಬಂದ್ಬಿಟ್ಟು ಜಮ್ಮು ಕಾಶ್ಮೀರ ಬಂದಿದ್ವಿ. ಜಮ್ಮು ಕಾಶ್ಮೀರಲ್ಲಿ ಶ್ರೀನಗರ ಗೊತ್ತಲ್ಲ. ಸೊ ನಮಗೆಲ್ಲ ನಮ್ಮ ಬದ್ರಿನಾಥ್ ಟೆಂಪಲ್ಲು ತುಂಬ ಫೇಮಸ್ ಇಲ್ಲಿ ಉತ್ತರಾಖಂಡಲ್ಲಿ, ಬಟ್ ಕವರ್ ಮಾಡಿದ್ವಿ. ಮತ್ತು ಆಗ್ರಾ ನಿಮ್ಗೆ ಗೊತ್ತಲ್ಲ, ಆಗ್ರಾ ಸೊ ತಾಜ್ ಮಹಲ್ ಎಲ್ಲ ಫುಲ್ ಕವರ್ ಮಾಡಿದ್ವಿ ಇಲ್ಲಿಂದ. ಇಲ್ಲಿ ಹೋಗ್ಬಿಟ್ಟು ಸೊ ಶ್ರೀನಗರ, ಸೊ ಜಮ್ಮುವಿಂದ ನಾವು ಹೋಗಿದ್ದು ಬಂದ್ಬಿಟ್ಟು ಶ್ರೀನಗರ. ಸೊ ತುಂಬ ಜನ ಪೊಲೀಸು ನಾವು ಅಂದರೆ ಆರ್ಮಿ ನಮ್ಮ ಇಂಡಿಯಾದಲ್ಲಿರುವಂಥ ಒಂದು ಎಲ್ಲ ಆರ್ಮಿ ಸಹ ಈ ಒಂದು ಜಮ್ಮು ಕಾಶ್ಮೀರಲ್ಲಿ ಗೊತ್ತಲ್ಲ ನನಗೆ. ಸೊ ಜಮ್ಮು ಕಾಶ್ಮೀರಲ್ಲಿ ಒಂದು ಏನು ಒಂದು 1/2 kilometerಗೂ ಸಹ ಒಂದು ಆರ್ಮಿ ಕ್ಯಾಂಪ್ ಇದೆ ಆ ಥರ. ಸೊ ಈ ಎಲ್ಲ ಜಮ್ಮು ಕಾಶ್ಮೀರ ಎಲ್ಲ ಬಂದ್ಬಿಟ್ಟು ಫುಲ್ಲು ಆರ್ಮಿ ತುಂಬ್ಕೊಂಡ್ಬಿಟ್ಟಿದ್ದಾರೆ. ನಾವೇನು ಮಾಡಿದ್ವಿ ನೋಡಿ, ಇಲ್ಲಿ ನೋಡಿ ದಾಲ್ ಲೇಕು ಶ್ರೀನಗರದಲ್ಲಿ ನಿಮಗೆಲ್ಲ ಫುಲ್ ದಾಲ್ ಲೇಕ್ ತೋರಿಸಿದೆ. ನಿಯರ್ ಬಂದ್ಬಿಟ್ಟು ಫ್ಲವರ್ ಗಾರ್ಡನ್ಸು ಅಲ್ಲಿ
ಸೊ 4 to 11 ಜಮ್ಮು ಕಾಶ್ಮೀರಲ್ಲಿ ನಾವು ಒಂದು 2 days ಮಾತ್ರ ಇಲ್ಲೆಲ್ಲ ಫಸ್ಟ್ ಆಗಿದ್ವಿ, ಯಾಕಂದರೆ ಅಷ್ಟೊಂದು ಸೇಫ್ಟಿ ಎಲ್ಲ ಗೊತ್ತಲ್ಲ. ಮತ್ತು ಅಲ್ಲಿ ನಿಯರ್ ಕ್ಲಾಕ್ ಟವರ್ ಆಗಿರ್ಬೋದು, ಸಿಟಿ, ಶಾಪಿಂಗ್ ಮಾಲ್, ನಿಮಗೆಲ್ಲ ಫುಲ್ ಕವರ್ ಮಾಡಿದ್ವಿ. ಇಲ್ಲಿಂದ ಕವರ್ ಮಾಡಿಬಿಟ್ಟು ಸೊ ನಾವು ಲಡಾಖ್ ಸ್ಕಿಪ್ ಮಾಡ್ತೀವಿ. ನಾವು ಇಲ್ಲಿ ಲಡಾಖ್ ಸ್ಕಿಪ್ ಮಾಡಿದ್ವಿ. ಮತ್ತೆ ಬಂದ್ಬಿಟ್ಟು ನಮಗೆ ಸೊ ಅಮೃತಸರ್ ನಾವು ಪ್ಲಾನ್ ಮಾಡ್ತೀವಿ ಪಂಜಾಬಿಗೆ ಬಸ್ಸು. ಇಲ್ಲಿ ಬಂದ್ಬಿಟ್ಟು ಜಮ್ಮುಗೆ ಬಂದು ಜಮ್ಮುವಿಂದ ಫುಲ್ ಮಳೆ ಆಗುತ್ತಲ್ಲ, ಮಳೆಯಿಂದಕ್ಕೆ ಈ ಒಂದು ಅಮೃತಸರ್ ಟ್ರೈನರ ಕ್ಯಾನ್ಸಲ್ ಆಯ್ತು. ನಮ್ಮ ಸಡನ್ನಾಗಿ ಟ್ರೈನ್ ಕ್ಯಾನ್ಸಲ್ ಆಯಿತು. ಇನ್ನೊಂದು ನೆಕ್ಸ್ಟ್ ನೋಡ್ಕೊಂಡು ಬಂದ್ಬಿಟ್ಟು ನಮಗೆ ನೆಕ್ಸ್ಟ್ ಯಾವುದೇ ಥರ ಟ್ರೈನ್ ಇಲ್ಲ. ಮತ್ತು ನಾವೇನು ಮಾಡ್ಬಿಟ್ಟು ಈ ಸ್ಟೇಟ್ ಸ್ಕಿಪ್ ಮಾಡಿಬಿಟ್ಟು ನಮ್ಗೆ ಟ್ರೈನ್ ಇತ್ತು, ಸೀದಾ ಬಂದ್ಬಿಟ್ಟು ಜೈಪುರ ಟ್ರೈನ್ ಅವೈಲೇಬಲ್ ಇತ್ತು. ಸೊ ನಾವೇನು ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ಬಸ್ಸು ಸಹ ನಮ್ಗೆ ಅವೈಲೇಬಲ್ ಇಲ್ಲ ಅಲ್ಲಿಂದ. ಕ್ಯಾಬ್ ತುಂಬ ಅಂದರೆ ಕ್ಯಾಬ್ ಎಲ್ಲ ತುಂಬ ಕಾಸ್ಟ್ ಇತ್ತು. ನಾನು ಏನು ಮಾಡಿದೆ ಬಂದ್ಬಿಟ್ಟು ಸೊ ಈ ಒಂದು ಕಾಶ್ಮೀರದಿಂದ ಬಂದ್ಬಿಟ್ಟು ನೋಡಿ, ಇಲ್ಲಿಂದ ಕಾಶ್ಮೀರ ಜಮ್ಮುಗೆ ಬಂದಿದ್ದು. ಜಮ್ಮುವಿಂದ ನಾವು ಸೀದಾ ಬಂದುಬಿಟ್ಟು ರಾಜಸ್ಥಾನ್. ಸೊ ರಾಜಸ್ಥಾನದಲ್ಲಿ ಬಂದ್ಬಿಟ್ಟು ನಾವು ಜೈಪುರ ಬಂದ್ಬಿಟ್ಟು ಸೊ ನಿಮ್ಗೆ ಜೈಪುರಲ್ಲಿ ಹವಾಮಾಲು ಎಲ್ಲ ತೋರಿಸಿದೆ. ನಿಯರ್ ಸಿಟಿ ಆಗಿರ್ಬೋದು, ಓಲ್ಡ್ ಅಂದರೆ ನಾವು ಈ ಕಡೆ ಎಲ್ಲ ಫುಲ್ ಮರಳು ಹೀಗೆ ಭೂಮಿ ಈ ಕಡೆ ಎಲ್ಲ ಫುಲ್ ಬಂದಿಲ್ಲ ನಾವು. ಸೊ ನಿಯರ್ ಜೈಪುರ್ ಸಿಟಿ, ಜೈಪುರ ಅಂದರೆ ಪಿಂಕ್ ಸಿಟಿ ತೋರಿಸ್ತೀನಿ ನಿಮಗೆಲ್ಲ. ಪಿಂಕ್ ಸಿಟಿ ಆಗಿರ್ಬೋದು, ಹವಾಮಾಲ ಆಗಿರ್ಬೋದು ಅಲ್ಲಿ ನಿಯರ್. ಸೊ ಜೈಪುರಲ್ಲಿ ತುಂಬ ಫ್ರಾಡು, ನಿಮ್ಗೆ ಆಲ್ರೆಡಿ ತೋರಿಸಿರ್ಬೋದು ನೀವು ವಿಡಿಯೋ ಎಲ್ಲ. ಅಂದರೆ ಆಟೋ ಹೋದರೆ ಸಹ ಫ್ರಾಡ್ ಮಾಡ್ತಾರೆ. ಜಸ್ಟ್ ರೈಲ್ವೆ ಸ್ಟೇಷನಿಂದ ರೂಮ್ಗೆ ನಮಗೆ 100 rupees ತೊಗೊಂಡಿದ್ದಾರೆ. ಏನೋ ಒಂದು 300 ಮೀಟರ್ ಇದೆ. ಸೊ ಪಕ್ಕದಲ್ಲಿ ಗೊತ್ತಿಲ್ಲಲ್ಲ, ಸೊ ಅಷ್ಟೊಂದು ಫ್ರಾಡ್ ಮಾಡ್ತಾರೆ. ಮತ್ತು ರೂಮ್ ಆಗಿರ್ಬೋದು, ಫುಡ್ ಆಗಿರ್ಬೋದು, ರಾಜಸ್ಥಾನಲ್ಲಿ ಟೋಟಲಿ ಫ್ರಾಡ್ ರಾಜಸ್ಥಾನ. ನೆಕ್ಸ್ಟ್ ಮತ್ತೆ ನಾವು ಬಂದಿವಿ, ನಾವು ರಾಜಸ್ಥಾನದಿಂದ ನಾವು ಸೀದಾ ಬಂದ್ವಿ. ನಾವು ಬಂದ್ಬಿಟ್ಟು ಸೊ ಗುಜರಾತಲ್ಲಿ ನಿಮಗೆ ಸೊ ಸೀದಾ ಬಂದ್ಬಿಟ್ಟು ಸೊ ಇಲ್ಲಿ ನಾವು ಇಲ್ಲೆಲ್ಲ ಸ್ಕಿಪ್ ಮಾಡಿದ್ವಲ್ಲ ಗುಜರಾತಿಂದ. ಸೊ ನಾವು ಇಲ್ಲಿ ಬಂದ್ಬಿಟ್ಟು ಸ್ಕಿಪ್ ಮಾಡಿದ್ ಬಂದ್ಬಿಟ್ಟು ನೋಡಿ ಮಧ್ಯಪ್ರದೇಶದಲ್ಲಿ ನಾವು ಜಸ್ಟ್ ಟಚ್ ಮಾಡಿ ನೋಡಿ ಹಿಂಗೆ ಹೋಗಿದ್ದೀವಿ. ಟಚ್ ಮಾಡಿದ್ವಿ ನೋಡಿ, ಹಿಂಗೆ ಬಂದ್ಬಿಟ್ಟು ನಾವು ಈ ಥರ ಬಂದ ಗೊತ್ತಲ್ಲ, ಗುಜರಾತ್ನ ಬಂದ್ಬಿಟ್ಟು ಈ ಥರ ಟಚ್ ಮಾಡಿದ್ರೆ ಬಂದಿದೆ. ಬಟ್ ನಾವು ಗುಜರಾತ್ ಮತ್ತೆ ಕವರ್ ಮಾಡಿಲ್ಲ. ಮತ್ತು ಅಲ್ಲಿಂದ ನಾವು ಸೀದಾ ಬಂದ್ಬಿಟ್ಟು ದ್ವಾರಕಾ ಆದರೆ ನಾವು ಸ್ಕಿಪ್ ಮಾಡಿ ದ್ವಾರಕಾ ಹೋಗೋಕ್ಕಾಗಿಲ್ಲ. ಅಲ್ಲಿಂದ ಮುಂಬೈಯಿಂದ ಬಂದ್ಬಿಟ್ಟು ನಿಮ್ಗೆ ಗೇಟ್ ವೇ ಆಫ್ ಇಂಡಿಯಾ. ಸೊ ಗೇಟ್ ವೇ ಆಫ್ ಇಂಡಿಯಾ ತೋರಿಸ್ತೀನಿ, ಮುಂಬೈ ಸಿಟಿ, ಮುಖೇಶ್ ಅಂಬಾನಿ ಮನೆ. ಸೊ ಅಲ್ಲಿನ ಒಂದು ಬಂಗಾಲಿ ಕೊಲ್ಲಿ ಇದೆಲ್ಲ ಫುಲ್ ತೋರಿಸ್ತೀನಿ ನಿಮಗೆಲ್ಲ. ಫುಲ್ ಇಲ್ಲಿನ ಸಿ ಆಗಿರ್ಬೋದು, ಮುಂಬೈ ಸಿಟಿ. ಮುಂಬೈ ಬಂದ್ಬಿಟ್ಟು ತುಂಬ ಫ್ಯಾಂಟಾಸ್ಟಿಕ್ ಇದೆ ಮುಂಬೈ. ಸೊ ಮುಂಬೈ ನಿಯರ್ ಇದೆಲ್ಲ ಕವರ್ ಮಾಡೋದು. ಮತ್ತು ನಾವು ಮುಂಬೈಯಿಂದ ಕವರ್ ಮಾಡಿಬಿಟ್ಟು ಸೊ ಇದೇ ಬಂದ್ಬಿಟ್ಟು ಕರ್ನಾಟಕದಲ್ಲಿ ಹಂಪಿ ತೋರಿಸ್ತೀನಿ ನಮಗೆ. ಅದು ಹಂಪಿ ತುಂಬ ಚೆನ್ನಾಗಿತ್ತು. ಅಂದರೆ ಬಂದ್ಬಿಟ್ಟು ನಾವು ಹೊರನಾಡು ಇದೆಲ್ಲ ಹಳೆಬೀಡು ಸೊ ಇದೆಲ್ಲ ಬಂದ್ಬಿಟ್ಟು ನಾನು ಮೊದಲೇ ಓಡಾಡಿದ್ದೆಲ್ಲ. ಅದಕ್ಕೆ ಬಂದ್ಬಿಟ್ಟು ನಾನು ಈ ಒಂದು ಟ್ರಿಪ್ಪಲ್ಲಾದ್ರೂ ಹೋಗಿಲ್ಲ. ಯಾಕಂದರೆ ಹೊರನಾಡು, ಹಳೆಬೀಡು ಸೊ ಇದೆಲ್ಲ ಬಂದ್ಬಿಟ್ಟು ಮೊದಲು ನಾನು ಆಲ್ರೆಡಿ ಎಲ್ಲ ಫುಲ್ ಕವರ್ ಮಾಡಿದ್ದೀನಿ. ಆಲ್ರೆಡಿ ಮುರುಡೇಶ್ವರ ಆಗಿರ್ಬೋದು, ಹೊರನಾಡು, ನಿಯರು ಇದೆಲ್ಲ ನಾನು ಅವಾಗೆ ಮೊದಲೇ ಎಲ್ಲ ಫುಲ್ ಕವರ್ ಮಾಡಿ. ಅದಕ್ಕೆ ನಾನು ಇವಾಗ ನಾನು ಟ್ರಿಪ್ಪೆಲ್ಲ ಹೋಗಿಲ್ಲ. ಇಲ್ಲಿಂದ ಬಂದ್ಬಿಟ್ಟು ಹಂಪಿ ಕವರ್ ಮಾಡ್ಕೊಂಡು ಹಂಪಿಯಿಂದ ಸೀದಾ ಮೈಸೂರು ಬಂದೆ. ಮೈಸೂರೆಲ್ಲ ಫುಲ್ ಕವರ್ ಅಂದರೆ ಮೈಸೂರು ನಿಮ್ಗೆ ಚಾಮುಂಡಿ ಬೆಟ್ಟ ಆಗಿರ್ಬೋದು, ಜೂ. ಅಂದರೆ ಮೈಸೂರು ಸಹ ನಾನು 3-4 times ಆದರೂ ಹೋಗಿದ್ದೆ. ಅದಕ್ಕೆ ಬಂದ್ಬಿಟ್ಟು ನಿಮಗೆ ಕ್ಯಾಶುವಲ್ ಆಗಿ ಮೈಸೂರು ಜೂ ಆಗಿರ್ಬೋದು, ಅಲ್ಲಿನ ಚರ್ಚು, ಮೈಸೂರು ಅರಮನೆ ಇದೆಲ್ಲ ಫುಲ್ ತೋರಿಸ್ತಾರಲ್ಲ. ಮೈಸೂರು ಅರಮನೆ ತೋರಿಸ್ಬಿಟ್ಟು ನಾವು ಇಲ್ಲಿಂದ ನಾವು ಸೀದಾ ಇದೆಲ್ಲ ಮತ್ತು ಸ್ಕಿಪ್ ಮಾಡಿದೆ. ನಾವು ಏನು ಮಾಡಿದೆ ಸೊ ಇದು ಇಲ್ಲಿ ಬಂದ್ಬಿಟ್ಟು ಕೇರಳದಲ್ಲಿ ಮುನ್ನಾರು, ಕೊಚ್ಚಿ ಅದಾಗ ನಾನು ಲಾಸ್ಟ್ ಟೈಮೆಲ್ಲ ಫುಲ್ ಕವರ್ ಮಾಡಿದೆ. ಅದಕ್ಕೆ ಬಂದ್ಬಿಟ್ಟು ನಾನು ಸೀದಾ ಕೇರಳದ ಕ್ಯಾಪಿಟಲ್ ಆಗಿರೋಂಥ ಒಂದು ತಿರುವನಂತಪುರಂ ಏನಂತಾರೆ ಅದಕ್ಕೆ ಬಂದ್ಬಿಟ್ಟು ನಾವು ಬಂದ್ವಿ. ಅಲ್ಲಿಂದ ಅಲ್ಲೊಂದು ಟೆಂಪಲ್ ಕವರ್ ಮಾಡೋದು ಗೊತ್ತಲ್ಲ. ಸೊ ಅದು ಬಂದ್ಬಿಟ್ಟು ವರ್ಲ್ಡ್ ರಿಚೆಸ್ಟ್ ಟೆಂಪಲ್ ಪದ್ಮನಾಭಸ್ವಾಮಿ ಟೆಂಪಲ್ ಎಲ್ಲ ಫುಲ್ ಕವರ್ ಮಾಡಿಬಿಟ್ಟು ಅಲ್ಲಿನ ಒಂದು ಸಿಟಿ ನಿಯರ್ ಸ್ವಲ್ಪ ಎಕ್ಸ್ಪ್ಲೋರ್ ಮಾಡಿಬಿಟ್ಟು ಅಲ್ಲಿಂದ ಏನು ಮಾಡಿದೆ ಸೀದಾ ಬಂದು ಕನ್ಯಾಕುಮಾರಿ. ಸೊ ಇನ್ನು ಕನ್ಯಾಕುಮಾರಿಗಾರ ಬಂದ್ವಲ್ಲ, ಕನ್ಯಾಕುಮಾರಿ ಬಂದ್ಬಿಟ್ಟು ನಮ್ಮ ಟ್ರಿಪ್ಪಾರೆ ಕ್ಲೋಸ್ ಮಾಡಿದ್ವಿ. ಇಲ್ಲಿಂದ ವಿಲೇಜ್ ಮಾಡ್ತೀನಿ. ಸೊ ಈ ಒಂದು 120 ದಿನಗಳ ಭಾರತ ಖಂಡ ಐತ್ರಿ, ಒಂದು ಅಖಂಡ ಭಾರತ ಖಂಡ ಐತೆ ನೋಡ್ಕೊಂಡು ಬಂದ್ಬಿಟ್ಟು ಸೊ ತುಂಬ ಒಂಥರ ಅನುಭವ. ಇಷ್ಟೊಂದು ಇಂಡಿಯಾ ಫುಲ್ಲು ಸುತ್ತಿದ್ದೀವಲ್ಲ, ಈ ಒಂದು ಇಂಡಿಯಾ ಬಗ್ಗೆ ಬಂದ್ಬಿಟ್ಟು ಸೊ ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಹೆಂಗೆ, ಮ್ಯಾಪ್ ಯಾವ ಥರ ಬುಕ್ ಮಾಡ್ಕೋಬೇಕು, ಮತ್ತು ಬಂದ್ಬಿಟ್ಟು ಸೊ ಇದಕ್ಕೊಂದು ಎಷ್ಟು ಬಜೆಟ್ ಆಗುತ್ತೆ ಅಂದ್ಬಿಟ್ಟು ಎಲ್ಲ ಫುಲ್ ಕ್ಲಿಯರಾಗಿ ನಾನು ನಿಮಗೆಲ್ಲ ಇನ್ಫಾರ್ಮ್ ಮಾಡ್ತೀನಿ. ಸೊ ಇದಕ್ಕೆ ನಾಳೆ ನಿಮಗೆ ನಾಳೆದು ಸಹ ಒಂದು ಒಳ್ಳೆ ವೀಡಿಯೋ ಸಿಗೋಣ. ಥ್ಯಾಂಕ್ ಯು ಸೊ ಮಚ್.